ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ವಿಶ್ವಕುಟುಂಬಿ ನಿರಾಭಾರಿ ದೇಶಿಕೋತ್ತಮ ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಶಂಭುಲಿಂಗ ಸ್ವರೂಪಿಗಳಾಗಿರುವ ಜಗದ್ಗುರು ಅಪ್ಪಾಜಿಯವರಾಗಿದ ಅವರಿಗೆ ಪಡಮಟ್ಟು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಪರಮ ಪೂಜ್ಯರನ್ನೇ ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಉಪಸ್ಥಿತರಿರುವ ಸಕಲ ಪೂಜ್ಯರ ಚರಣಾರವಿಂದಗಳನ್ನು ತಮಸ್ತಕನಾಗಿ ಮಹಾತ್ಮರ ಉಪದೇಶಾಮೃತವನ್ನು ಆಲಿಸಿ ಪರಮ ಪವಿತ್ರವಾದ ಈ ಮನುಷ್ಯ ಜನ್ಮವನ್ನು ಕಲ್ಯಾಣ ಮಾಡಿಕೊಳ್ಳಬೇಕೆಂಬ ಸದಿಚ್ಛೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ಶಿವಸ್ವರೂಪಿಗಳೇ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ಇಂದಿನ ಚಿಂತನೆಗೆ ಅಧಿಕರಣವಾದ ವಿಷಯ ಲೋಕಹಿತ ಚಿಂತಕರಾದ ಶ್ರೀಮನ್ ನಿಜಗುಣ ಶಿವಗಳಿಂದ ವಿರಚಿತವಾದ ಕೈವಲ್ಯ ಪದ್ಧತಿಯೊಳಗಿನ ನೀತಿ ಕ್ರಿಯಾಚರ್ಯ ಸ್ಥಳದ ಒಂದು ಪದ್ಯದ ಒಂದು ವಾಕ್ಯ. ಸಂಗತಮಾಗಿ ಜೋಡಿಸಿ ಹೇಳಿದ ಉತ್ತರದ ಇಂಗಿತವನು ಅರಿತು ನಡೆವಾತನೇ ಬಲ್ಲವನು ಅಂತಕ್ಕಂಥ ಪದ್ಯ. ಇದು ಪ್ರಶ್ನೋತ್ತರ ಪದ್ಯ ಅಂತ ಹೇಳ್ಕೊಂಡು ಬಂದಿದ್ದಾರೆ ಶ್ರೀಮನ್ ನಿಜಗುಣ ಶ್ರೀಗಳು. ಇದರಲ್ಲಿ ಅನೇಕ ಪ್ರಶ್ನೆಗಳನ್ನು ಮಾಡಿ ಆ ಪ್ರಶ್ನೆಗಳಿಗೆ ಸೂಕ್ತವಾದ ಸಮಯೋಚಿತವಾದ ಸಾಂಗತ್ಯ ಉಚಿತವಾದ ಉತ್ತರವನ್ನು ಅವರೇ ಕೊಡುವಂಥವರಾಗಿದ್ದಾರೆ. ಅಂಥ ಪ್ರಶ್ನೆಯಲ್ಲಿ ಇದು ಒಂದು ಪ್ರಶ್ನೆ. ಏನು ಅಂದರೆ ಪ್ರಶ್ನೆಯನ್ನು ಮಾಡಿದರು, ಹಿತವಾವುದು ಇಹಪರದಳು. ಇಹಲೋಕದಲ್ಲಿ ಅಂತಂದ್ರೆ ನಾವು ಬದುಕಿದ್ದಾಗ ಈ ಲೋಕದಲ್ಲಿ, ಇಹಲೋಕದಲ್ಲಿ ಹಾಗೂ ಪರ ಅಂದರೆ ಪರಲೋಕದಲ್ಲಿ ನಾವು ದೇಹವನ್ನು ಬಿಟ್ಟ ನಂತರ, ನಾವು ಬದುಕಿದ್ದಾಗೆ ಆಗಲಿ ಅಥವಾ ಈ ದೇಹವನ್ನು ಬಿಟ್ಟ ನಂತರ ಆಗಲಿ, ಇಹಲೋಕ ಪರಲೋಕದಲ್ಲಿ ನಮಗೆ ಸುಖವನ್ನು ಕೊಡೋದು, ಸುಖಕ್ಕೆ ಸಾಧನ ಯಾವುದು ಅಂತ ಪ್ರಶ್ನೆಯನ್ನು ಮಾಡಿ ಅದಕ್ಕೆ ಉತ್ತರವನ್ನು ಅವರೇ ಕೊಟ್ಟರು. ಭಾಳ ಸುಂದರವಾಗಿ ಕೊಟ್ಟರು. ಏನು ಕೊಟ್ಟರು ಅಂದ್ರೆ, ನಾವಾಗಿದ್ದರೆ ಆ ಪ್ರಶ್ನೆಗೆ ಉತ್ತರ ಇಹಲೋಕದ ಸುಖಕ್ಕೆ ಹಣ ಸಾಧನದ ಅಥವಾ ನಮ್ಮ ಆಸ್ತಿ ಸಾಧನದ, ಅಧಿಕಾರ ಸಾಧನದ, ಅಂತಸ್ತು ಸಾಧನದ ಅಂತ ಹೇಳ್ತಿದ್ವಿ. ಆದರೆ ನಿಜಗೊಂಡ್ರೆ ಏನಂದ್ರು ಅಂದ್ರೆ, ಇಹಲೋಕ ಪರಲೋಕದ ಸುಖದ ಸಾಧನ. ನಮಗೆ ಸುಖ ಆಗಬೇಕಾಗಿತ್ತು ಅಂದ್ರೆ ಯಾವುದರಿಂದ ಸುಖ ಆಗ್ತದೆ? ಧರ್ಮಾತ್ ಸುಖಂ ಭವತಿ. ನಮಗೆ ಸುಖ ಆಗಬೇಕಾಗಿತ್ತು ಅಂದ್ರೆ ಧರ್ಮದಿಂದ ನಮಗೇನಾಗ್ತದೆ? ಸುಖ ಆಗ್ತದೆ. ಅದಕ್ಕೆ ನಾವು ಏನು ಮಾಡಬೇಕು ಅಂತಂದ್ರೆ, ನಮ್ಮ ಜೀವನದಲ್ಲಿ ನಾವೆಲ್ಲರೂ ಕೂಡ ಬಯಸೋದು ಅದನ್ನು. ನಮ್ಮ ಎಲ್ಲರ ಪ್ರತಿಯೊಬ್ಬ ಜೀವಿಗಳ ಅಪೇಕ್ಷೆ ಏನದ, ನಾವು ಏನು ಇಷ್ಟಪಡ್ತೀವಿ, ಏನು ಬಯಸ್ತೀವಿ ಅಂತಂದ್ರೆ, ಪರಮಾತ್ಮನಲ್ಲಿ ಸದ್ಗುರುನಾಥನಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಏನು ಪ್ರಾರ್ಥನೆ ಮಾಡ್ಕೊಳ್ತೀವಿ ಅಂತಂದ್ರೆ, ಹೇ ಸದ್ಗುರುನಾಥ, ನನಗೆ ಸುಖವನ್ನು ಕೊಡು, ಯಹಲೋಕದ ಭೋಗ ಭಾಗ್ಯ ಸಿರಿ ಸಂಪತ್ತು ಅಧಿಕಾರ ವಿದ್ಯಾ ಸಂತಾನ ಕೊಡು ಅಂತ ಭಗವಂತನಲ್ಲಿ ಸದ್ಗುರುನಾಥನಲ್ಲಿ ನಾವು ಪ್ರಾರ್ಥನಾ ಮಾಡ್ತೀವಿ. ಈ ಸುಖ ನಮಗಾಗಬೇಕಾಗಿತ್ತು ಅಂದ್ರೆ ನಾವೇನು ಮಾಡಬೇಕು ಅಂದ್ರೆ ಪುಣ್ಯ ಸಂಗ್ರಹ ಮಾಡಬೇಕು. ಇಲ್ಲಿ ಧರ್ಮ ಅಂತಂದ್ರೆ ಪುಣ್ಯ ಅಂತ ಅರ್ಥ ಆಗ್ತದೆ. ಆದ್ದರಿಂದ ಸುಖಕ್ಕೆ ಸಾಧನ ಧರ್ಮದ ಅಂಥ ಧರ್ಮವನ್ನು ನಾವು ಮಾಡಿದ್ದಾದ್ರೆ ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ. ಆದ್ದರಿಂದ ಪುಣ್ಯಾತ್ಮರೇ, ಇಲ್ಲಿ ಧರ್ಮ ಅಂತಂದ್ರೆ ಯಾವುದಕ್ಕೆ ಕರಿಬೇಕು ಅಂದರೆ ಹೇಳ್ಕೊಂಡು ಬಂದರು, ಪತಿತಂ ಪತಂತಂ ಪತಿಷ್ಯಂತಂ ಯೋ ಧಾರಯತಿ ಸ ಧರ್ಮ ಅಂತ ಹೇಳಿದರು. ಯಾವುದಕ್ಕೆ ಧರ್ಮ ಅನ್ನಬೇಕು ಅಂತಂದ್ರೆ, ಯಾವುದನ್ನು ಆಚರಣೆ ಮಾಡುವುದರಿಂದ, ಯಾವುದನ್ನು ಪರಿಪಾಲನೆ ಮಾಡುವುದರಿಂದ ಕಷ್ಟದಲ್ಲಿ, ದುಃಖದಲ್ಲಿ, ದಾರಿದ್ರ್ಯದಲ್ಲಿ, ಅಜ್ಞಾನದಲ್ಲಿ ಬಿದ್ದವರನ್ನು ಮೇಲೆ ಎತ್ತುತ್ತದೆಯೋ, ರಕ್ಷಣೆ ಮಾಡುತ್ತದೆಯೋ, ಅವರನ್ನು ಯಾವುದು ಕಾಪಾಡ್ತದೆ ಅದಕ್ಕೇನಂತ ಕರಿತಾರೋ ಅಂತಂದ್ರೆ ಧರ್ಮ ಅಂತ ಹೇಳಿದರು. ಇನ್ನೊಂದು ಕಡೆ ಧರ್ಮ ಅನ್ನೋದಕ್ಕೆ ಹೇಳಿದರು, ಯಥೋ ಅಭ್ಯುದಯ ನಿಶ್ರೇಯಸ ಸಿದ್ಧಿ ಸ ಧರ್ಮ ಅಂತ ಹೇಳಿದರು. ಯಾವುದಕ್ಕೆ ಧರ್ಮ ಅಂತ ಕರಿಬೇಕು ಅಂತಂದ್ರೆ, ಯಾವುದರಿಂದ ಅಭ್ಯುದಯ ಅಂತಂದ್ರೆ
ಈ ಯಾವ ಪ್ರವೃತ್ತಿ ಪರಧರ್ಮ ಅಂತ ಕರೀತಾರೆ. ನಾವೆಲ್ಲರೂ ಕೂಡ ಈ ಲೋಕದಲ್ಲಿ ಧನ, ಸಂಪತ್ತು, ಒಡವೆ, ವಸ್ತ್ರ, ವೈಭವ, ಸಂತಾನ ಇವೆಲ್ಲವನ್ನು ಪಡಿಬೇಕಲ್ಲ, ಇದಕ್ಕೆ ಅಭ್ಯುದಯ ಧರ್ಮ ಅಂತ ಕರೀತಾರೆ. ಇದು ನಮಗೆ ಸಿಗಬೇಕಾಗಿತ್ತು ಅಂದ್ರೆ ಧರ್ಮದಿಂದಲೇ ಸಿಗ್ತದೆ. ಇನ್ನು ನಿಶ್ರೇಯಸ ಅಂತಂದ್ರೆ ಏನು ಅಂದ್ರೆ ನಿತ್ಯ ಸುಖ, ಆತ್ಮ ಸುಖ, ಬ್ರಹ್ಮ ಸಾಕ್ಷಾತ್ಕಾರ. ಇದು ಕೂಡ ಯಾವುದರಿಂದ ಆಗ್ತದೆ ಅಂತಂದ್ರೆ ನಾವು ನಿಷ್ಕಾಮ ಕರ್ಮವನ್ನು, ನಿಷ್ಕಾಮ ಪುಣ್ಯವನ್ನು ಮಾಡಿದ್ವಿ ಅಂದ್ರೆ ಅದರ ಬಲದಿಂದ ಏನಾಗ್ತದೆ, ಅಂತಃಕರಣ ಶುದ್ಧಿಯಾಗಿ ಆ ಶುದ್ಧಾಂತಕರಣದಲ್ಲಿ ಆತ್ಮ ಸಾಕ್ಷಾತ್ಕಾರ ಅನ್ನೋದು ಆಗ್ತದೆ. ಅದಕ್ಕೆ ಎಲ್ಲದಕ್ಕೂ ಕಾರಣ ಯಾವುದದು ಅಂತಂದ್ರೆ ಧರ್ಮವೇ ಅದ. ಅದಕ್ಕೆ ನಾವು ಏನು ಮಾಡಬೇಕು, ಧರ್ಮವನ್ನು ಆಚರಣೆ ಮಾಡಬೇಕು. ಇಲ್ಲಿ ಈ ಧರ್ಮ ಅಂತಕ್ಕಂಥದ್ದು ಹೇಗೆ ಹುಟ್ಟದ, ನಾವು ಧರ್ಮ ಅಂದರೆ ಏನನ್ನೋದು ಗೊತ್ತಾಯ್ತು. ಯಾವುದು ನಮ್ಮನ್ನು ತಂದೆಯಂತೆ ರಕ್ಷಣೆ ಮಾಡ್ತದೆ, ತಾಯಿಯಂತೆ ಪೋಷಣೆ ಮಾಡ್ತದೆ, ಅದಕ್ಕೆ ಏನಂತ ಕರ್ಕೊಂಡು ಬಂದರು ಅಂತಂದ್ರೆ ಧರ್ಮ ಅಂತ ಕರ್ಕೊಂಡು ಬಂದರು. ಧಾರಣ ಇತಿ ಧರ್ಮ ಅಂತ. ಆದ್ದರಿಂದ ಈ ಧರ್ಮ ಹೇಗೆ ಹುಟ್ಟುತ್ತದೆ, ಹೇಗೆ ಬೆಳೀತದೆ ಅನ್ನೋದನ್ನು ಸುಭಾಷಿತಕಾರ ಹೇಳ್ಕೊಂಡು ಬಂದ. ಈ ಧರ್ಮ ಹೇಗೆ ಹುಟ್ಟದ ಅಂತಂದ್ರೆ ಸತ್ಯೇನ ಜಾಯತೆ ಧರ್ಮ, ದಯಾ ದಾನೇನ ವರ್ಧತೆ, ಕ್ಷಮಾಯಾಂ ತಿಷ್ಠತಿ ಧರ್ಮ, ಕ್ರೋಧಾತ್ ನಶ್ಯತಿ ಧರ್ಮ ಅಂತ ಹೇಳ್ಕೊಂಡು ಬಂದು. ಈ ಧರ್ಮ ಹೆಂಗೆ ಹುಟ್ಟದ ಅಂತಂದ್ರೆ ಸತ್ಯೇನ ಜಾಯತೆ ಧರ್ಮ, ಸತ್ಯವನ್ನು ನುಡಿಯುವುದರಿಂದ. ಪರಮಾತ್ಮ ನಮಗೆ ವಾಣಿಯನ್ನು ಕೊಟ್ಟಾಗ ಈ ವಾಣಿಯಿಂದ ನಾವು ಏನು ಮಾಡಬೇಕು, ಸತ್ಯವಾದದ್ದನ್ನು ನುಡಿಬೇಕು. ಸತ್ಯವನ್ನು ನುಡಿಯುವುದರಿಂದ ಧರ್ಮದ ಉತ್ಪತ್ತಿ ಆಗ್ತದೆ. ಇನ್ನು ಧರ್ಮ ಹೆಂಗೆ ಬೆಳೀತದ ಅಂತಂದ್ರೆ ದಯಾ ದಾನೇನ ವರ್ಧತೆ. ನಮ್ಮಲ್ಲಿ ಏನಿರಬೇಕು ಅಂತಂದ್ರೆ ದೀನರನ್ನು, ದುರ್ಬಲರನ್ನು, ಬಡವರನ್ನು ಕಂಡ್ರೆ ನಮ್ಮ ಅಂತಃಕರಣದಲ್ಲಿ ಏನಿರಬೇಕು, ದಯಾ ಇರಬೇಕು. ದಯಾಗುಣ ಅಂತಕ್ಕಂಥದ್ದು ಭಾಳ ಶ್ರೇಷ್ಠವಾದ ಗುಣ. ದಯವಿಲ್ಲದ ಧರ್ಮವಾವುದಯ ಅಂತ ಭಗವದ್ಗೀತೆಯಲ್ಲಿಯೂ ದಯಾ ಭೂತೇಶು ಲೋಲುತ್ವಂ. ನಾವು ಸಕಲ ಜೀವರಳು ಕರುಣವಿರಲಿ ಜೀವರಳು ಅಂತ ನಿಜವಾಗಿ ಹೇಳ್ದಂಗೆ ಸಕಲ ಪ್ರಾಣಿಗಳಲ್ಲಿ ನಾವು ಏನಿರಬೇಕು ಅಂತಂದ್ರೆ ದಯಾಭಾವ ಉಳ್ಳವರಾಗಿರಬೇಕು. ಆಮೇಲೆ ಏನಿರಬೇಕು ಅಂದ್ರೆ ದಯಾ ದಾನೇನ ವರ್ಧತೆ. ಮತ್ತೆ ಹೇಳ್ಕೊಂಡು ಬಂದರು ಈ ಧರ್ಮ ಬೆಳಿಬೇಕಾದ್ರೆ ಎದರಿಂದ ಬೆಳಿತದಪ್ಪ ಅಂತಂದ್ರೆ ನಾವು ಪರಮಾತ್ಮ ನಮಗೆ ಸಂಪತ್ತನ್ನು ಕೊಟ್ಟಾಗ ಆ ಸಂಪತ್ತಿನಲ್ಲಿ ಒಂದು ಸ್ವಲ್ಪ ಭಾಗವನ್ನು ನಾವು ಏನು ಮಾಡಬೇಕು ಅಂತಂದ್ರೆ ಸತ್ಕಾರ್ಯಕ್ಕೆ ನಾವು ಏನು ಮಾಡಬೇಕು, ಧರ್ಮವನ್ನು ಮಾಡಬೇಕು. ಪರಮಾತ್ಮ ನಮಗೆ ಸಂಪತ್ತು ಕೊಟ್ಟಾಗ ಸಂಪತ್ತು ಎದಕ್ಕೆ ಬಂದಿರ್ತದ ಅಂತಂದ್ರೆ ದಾನಾಯ ಲಕ್ಷ್ಮಿ ಸುಕೃತಾಯ ವಿದ್ಯಾ ಚಿಂತಾ ಪರಬ್ರಹ್ಮ ವಿನಿಶ್ಚಿತಾಯ. ಪರಮಾತ್ಮ ಸಂಪತ್ತು ಎದಕ್ಕೆ ಕೊಟ್ಟಿರ್ತಾನೋ ಅಂತಂದ್ರೆ ಒಳ್ಳೆಯದಕ್ಕೆ, ಸತ್ಕಾರ್ಯಕ್ಕೆ ಅದನ್ನು ಏನು ಮಾಡಬೇಕು ಅಂತಂದ್ರೆ ವಿನಿಯೋಗ ಮಾಡಬೇಕು. ಹೀಗೆ ಮಾಡಿದರೆ ಏನಾಗ್ತದೆ, ಧರ್ಮ ಅಂತಕ್ಕಂಥದ್ದು ಬೆಳೀತದೆ. ಇದರಿಂದ ಪುಣ್ಯ ವರ್ಧನೆ ಆಗ್ತದೆ. ಆ ಪುಣ್ಯ ನಮ್ಮನ್ನು ರಕ್ಷಣೆ ಮಾಡ್ತದೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಸ್ವಲ್ಪ ಮತ್ತಸ್ಯ ಧರ್ಮಸ್ಯ ತ್ರಾಯತೆ ಮಹತೋಭಯಾತ್ ಅಂತ ಹೇಳ್ಕೊಂಡು ಬಂದಿದ್ದಾರೆ. ನಾವು ಸ್ವಲ್ಪ ಪುಣ್ಯ ಮಾಡಿದರೂ ಕೂಡ, ಸ್ವಲ್ಪ ಧರ್ಮ ಮಾಡಿದರೂ ಕೂಡ ಆ ಧರ್ಮ ಏನು ಮಾಡ್ತದೆ ಅಂತಂದ್ರೆ ನಮ್ಮನ್ನು ರಕ್ಷಣೆ ಮಾಡ್ತದೆ. ಒಬ್ಬ ಸಾಹುಕಾರ ಇದ್ನಂತ, ಭಾಳ ಜಿಪುಣಿದ್ದು ಸಾಹುಕಾರ. ದಾನ ಧರ್ಮ ಪರೋಪಕಾರ ಬಡವರು ಇದೇನಿರಲಿಲ್ಲ, ಮತ್ತು ಸಾಧು ಸತ್ಪುರುಷರಿಗೆ ಕೊಡೋದಂತೂ ಇರಲೇ ಇಲ್ಲ. ಆದ್ರೆ ಒಂದು ಸಲ ಏನಾಯಿತು ಅಂದ್ರೆ ಆ ಊರೊಳಗೆ ಒಂದು ದೇವಸ್ಥಾನ ಕಟ್ಸಾಕತ್ತಿದ್ರಂತೆ. ದೇವಸ್ಥಾನ ಕಟ್ಟಿಸುವಾಗ ಆ ಊರನ ಕೆಲವೊಂದಿಷ್ಟು ಹಿರಿಯರು ಆ ಸಾಹುಕಾರನ ಹತ್ರ ಹೆಂಗಾದರೂ ಮಾಡಿ ಊರಿಗೆ ದೊಡ್ಡ ಮನುಷ್ಯ ಅದಾನ, ಅವನು ಸ್ವಲ್ಪ ಪಟ್ಟಿ ಕೊಟ್ಟ ಅಂತಂದ್ರೆ ಮುಂದೆ ಎಲ್ಲರೂ ಕೊಡ್ತಾರ ಅಂತ ತಿಳ್ಕೊಂಡು ಸಾಹುಕಾರನ ಹತ್ರ ಕೇಳಕ್ಕೆ ಹೋದ್ರಂತ. ಆದ್ರೆ ಅವನು ಸಾಹುಕಾರ ಕೊಡದಪ್ಪ, ಇವರು ಬಿಡದಪ್ಪ, ಇಲ್ಲ ನೀವು ಏನಾರ ಕೊಡಲೇಬೇಕು, ನೀವು ಕೊಟ್ಟಾಗ ನಾವು ಹೋಗ್ತೀವಿ ಅಂತ ಇವ್ರು ಹೇಳಿದಾಗ ಆ ಸಾಹುಕಾರ ಏನು ಮಾಡಿದ ಅಂತಂದ್ರೆ ಇವರನ್ನು ತಿರುಗಿ ಕಳಿಸ್ಬಿಟ್ಟ, ಕೊಡಲೇ ಇಲ್ಲ. ಆದ್ರೆ ಎಲ್ಲ ಊರು ಹಿರಿಯರು ಕೂಡಿ ಒಂದು ವಿಚಾರ ಮಾಡಿದ್ರು. ಅವ್ರು ಏನು ವಿಚಾರ ಮಾಡಿದರು ಅಂದ್ರೆ ಈ ಸಾಹುಕಾರ ಭಾಳ ಲೋಭಿ ಅದಾನ ಅಂತ ತಿಳ್ಕೊಂಡು ಒಂದು ಉಪಾಯ ಮಾಡಿದರು. ಅಮಾವಾಸ್ಯೆ ದಿವಸ ಯಾರು ಇಂಥ ಒಂದು ಸ್ಥಾನ, ಸ್ಮಶಾನ ಅಂತ ಇಟ್ಕೊಳ್ರಿ, ಇಂಥ ಒಂದು ಸ್ಥಾನದಲ್ಲಿ
ಯಾರು ಒಂದು ದಿವಸ ಇರಬೇಕು, ನಾವೊಂದು ಕರಾರ ಏನು ಅಂದ್ರೆ ಒಂದು ತೆಗ್ಗು ತೆಗೆದಿರ್ತೀವಿ, ಆ ತೆಗ್ಗಿನೊಳಗೆ ಒಂದು ದಿವಸ ಇರಬೇಕು, ಅವರಿಗೆ 1,00,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಆ ಊರಾಗ ಯಾರೂ ಒಪ್ಪಲಿಲ್ಲ. ಅಮಾವಾಸ್ಯೆ ದಿವಸ ರಾತ್ರಿ ಎಲ್ಲಿರೋದು ಅಂತ ಯಾರೂ ಒಪ್ಪಲಿಲ್ಲ. ಈ ಸಾವುಕಾರ ಬಂದ. ಸಾವುಕಾರ ಅಂದ, ಇದೇನು ದೊಡ್ಡ ಕೆಲಸ, 1,00,000 ರೂಪಾಯಿ ಕೊಡ್ತೀರಿ ಅಂದ್ರೆ ನಾನೇ ಇರ್ತೇನೆ ಅಂತಂದಿರು. ಇವ್ರಿಗೆ ಗೊತ್ತಾಗಿತ್ತಲ್ಲ. ಆವಾಗ ಆಯಿತು ಅಂತೇಳಿ ಆ ಷರತ್ತಿಗೆ ಒಪ್ಪಿ ಸಾವುಕಾರ ಆ ತೆಗ್ಗಿನ್ಯಾಗ ಸಾವುಕಾರನ ನಿಂದಿರಿಸಿ ಏನು ಮಾಡಿದರು ಅಂತಂದ್ರೆ ಆ ಮಣ್ಣು ಮುಚ್ಚಿದ್ರು. ಅಲ್ಲಿ ಏನು ಬಿಟ್ಟಿದ್ರು ಅಂದ್ರೆ ಗಾಳಿ ಆಡಕ್ಕೆ ಸ್ವಲ್ಪ ಒಂದಿಷ್ಟು ರಂಧ್ರ ಕಿಡಿಕಿತ್ತು. ಆ ಕಿಟಕಿ ಒಳಗೆ ಏನಾಗಿತ್ತು ಅಂತಂದ್ರೆ ಈ ಸಾವುಕಾರ ಅವ್ರಿಗೆ ಇದಕ್ಕೆ ಬಂದಿದ್ರಲ್ಲ ಪಟ್ಟಿ ಕೇಳಕ್ಕೆ, ಅವಾಗ ಏನು ಮಾಡಿದ್ದ ಅಂದ್ರೆ ಒಂದು ನಡಿಲಾರ್ದಂಥ ಆಗಿನ ಕಾಲಕ್ಕೆ ಒಂದು ನಾಣ್ಯ ಕೊಟ್ಟು ಕಳಿಸಿದ್ನಂತ. ನಡಿಲಾರ್ದಂಥ ನಾಣ್ಯ. ಆ ಮಧ್ಯರಾತ್ರಿಯಲ್ಲಿ ಒಂದು ಪ್ರಸಂಗ ನಡೀತದೆ. ಏನು ಪ್ರಸಂಗ ನಡೀತು ಅಂತಂದ್ರೆ, ಒಂದು ನಾಗರ ಹಾವು ಮಧ್ಯರಾತ್ರಿಯಲ್ಲಿ ಈ ಸಾವುಕಾರನ ಕಚ್ಚಲಿಕ್ಕೆ ಬರ್ತಿರ್ತಂತೆ. ಆ ಹಾವು ಕಚ್ಚಕ್ಕೆ ಬರಬೇಕು ಅಂತಂದ್ರೆ ಆ ಒಂದು ಸ್ವಲ್ಪ ಏನು ಕಿಟಕಿ ಬಿಟ್ಟಿದ್ದಾರಲ್ಲ, ಆ ಕಿಟಕಿಯಾಗ ತನ್ನ ತಲೆ ಹೊಲಿಸಿ ಕಚ್ಚಬೇಕನ್ನೋದಕ್ಕೆ ಈ 1 ರೂಪಾಯಿದ ನಾಣ್ಯ ಏನಿತ್ತಲ್ಲ, 1 ರೂಪಾಯಿದ ನಾಣ್ಯ ಕೊಟ್ಟು ಕಳಿಸಿದ್ನಲ್ಲ, ಆ ನಾಣ್ಯ ಬಂದು ಆ ರಂಧ್ರಕ್ಕೆ ಆ ಒಂದು ತೂತಿತ್ತ ಹೋಲು, ಆ ಹೋಲಿಗೆ ಟಕ್ ಅಂತ ಬಂದು ಕುಂದಿರ್ತಿತ್ತಂತ. ಮತ್ತು ಅದು ಹಾವು ಏನು ಮಾಡ್ತಿತ್ತು, ತನ್ನ ಹಿಡಿ ಹಿಂದಕ್ಕೆ ತಗೊಳ್ತಿತ್ತು. ಹಿಂದಕ್ಕೆ ತಕ್ಕೊಂಡು ಮತ್ತು ಹಾವು ಮತ್ತೊಂದು 10 ನಿಮಿಷ ಬಿಟ್ಟು ಕಡಿಬೇಕು ಅನ್ನೋದಕ್ಕೆ ಮತ್ತು ಆ ನಾಣ್ಯ ಬಂದು ಆ ಹೋಲಿಗೆ ಕುಂಡಿರ್ತಿತ್ತಂತ. ಹಿಂಗೆ ಎಷ್ಟೋ ತನಕ ಆಯಿತು ಅಂದ್ರೆ 3-4 ತಾಸು ಆ ಹಾವು ಕಡಿಬೇಕಂತ ಬರೋದು, ಈ ನಾಣ್ಯ ಅಲ್ಲಿ ಕುಂಡಿರೋದು. ಇದನ್ನು ನೋಡಿ ಆ ಹಾವು ಹೊಳ್ಳಿ ಹೋಯ್ತಂತ. ಸಾವುಕಾರ ಇದನ್ನು ಕಣ್ಲೆ ನೋಡಿ ಬೆಳಿಗ್ಗೆ ಬಂದು ಸಾವುಕಾರ ವಿಚಾರ ಮಾಡ್ತಾನೆ, ನನ್ನ ಜೀವನದಲ್ಲಿ ನಾನೆಂದೂ ದಾನ ಮಾಡಲಿಲ್ಲ, ಧರ್ಮ ಮಾಡಲಿಲ್ಲ, ಪುಣ್ಯ ಪರೋಪಕಾರಗಳನ್ನು ಮಾಡಲಿಲ್ಲ, ಬಡವರಿಗೆ ಉಪಕಾರವನ್ನು ಮಾಡಲಿಲ್ಲ. ಆದ್ರೆ ಇವತ್ತು ದೇವಸ್ಥಾನ ಕಟ್ಟಕ್ಕೆ ಪಟ್ಟಿ ಕೆಳಗೆ ಬಂದು ನಾನು ನಡಿಲಾರ್ದು ಒಂದು ನಾಣ್ಯ ಕೊಟ್ಟು ಇವತ್ತು ನಾನು ಆ ನಾಣ್ಯವನ್ನು ದಾನ ಮಾಡಲಿಲ್ಲ ಅಂತಂದ್ರೆ ನನ್ನ ಈ ನಾಗರ ಹಾವು ಕಡ್ದು ನಾನು ಸಾಯ್ತಾ ಇದ್ದೆ. ಬರೀ ನಡಿಲಾರ್ದಂಥ 1 ರೂಪಾಯಿ ನಾಣ್ಯವನ್ನು ದಾನ ಮಾಡೋದ್ರಿಂದ ಅದು ಏನು ಮಾಡ್ತು ಅಂತಂದ್ರೆ ನನ್ನ ಪ್ರಾಣವನ್ನೇ ರಕ್ಷಣೆ ಮಾಡ್ತು ಅಂತೇಳಿ ಆ ಸಾವುಕಾರ ತನ್ನ ಜಿಪುಣತನ ಕೃಪಣತನವನ್ನು ಬಿಟ್ಟು ಆ ದೇವಸ್ಥಾನ ಕಟ್ಟೋರಿಗೆ ಹೇಳಿದ್ನಂತ, ನೋಡಪ್ಪ ನೀವು ದೇವಸ್ಥಾನ ಕಟ್ಟಕತ್ತಿದ್ರಲ್ಲ, ನಡಿಲಾರ್ದಂಥ 1 ರೂಪಾಯಿದ ನಾಣ್ಯವನ್ನು ಕೊಟ್ಟಿದ್ನಿ, ಇವತ್ತಿನ ರಾತ್ರಿಯಲ್ಲಿ ನಾಗರಾವ್ ಕಡ್ಯಾಕೆ ಬಂದಾಗ ಈ ನಾಣ್ಯವೇ ನನ್ನ ಏನು ಮಾಡ್ತಂದ್ರೆ ರಕ್ಷಣೆ ಮಾಡ್ಯದ. ಅದಕ್ಕೆ ಈ ದೇವಸ್ಥಾನ ಕಟ್ಟಕ್ಕೆ ಎಷ್ಟು ರೊಕ್ಕ ಬೇಕಲ್ಲ ಅದನ್ನೆಲ್ಲ ನಾವು ಒಬ್ಬನ ಕೊಡ್ತೀನಿ ಅಂತ ಹೇಳಿದಂಥ ಒಂದು ಸಾವುಕಾರ. ಆದ್ದರಿಂದ ಧರ್ಮದಲ್ಲಿ ಪುಣ್ಯದಲ್ಲಿ ಭಾಳ ಒಂದು ದೊಡ್ಡ ಶಕ್ತಿ ಅದ. ನಮ್ಮನ್ನು ರಕ್ಷಣೆ ಮಾಡೋದು, ಇಹಲೋಕದ ಸುಖವನ್ನು ಪರಲೋಕದ ಸುಖವನ್ನು ಕೊಡೋದು ಯಾವುದು ಅಂತಂದ್ರೆ ಧರ್ಮದಾದ್ರ ಪುಣ್ಯಾತ್ಮರೇ. ನಮ್ಮ ಜೊತೆ ಬರೋದು ಯಾವುದು ಅಂತಂದ್ರೆ ನಾವು ಗಳಿಸಿರ್ತಕ್ಕಂಥ ಸಂಪತ್ತು, ಅಧಿಕಾರ ಅಥವಾ ಈಗ ಯಾವ ಬರೋದಿಲ್ಲ. ನಮ್ಮ ಜೊತೆ ಬರೋದು ಯಾವುದು ಅಂದ್ರೆ ನಾವು ಮಾಡಿರ್ತಕ್ಕಂಥ ಪುಣ್ಯ ಮತ್ತು ಪಾಪ. ಅದಕ್ಕೆ ಒಬ್ಬ ಸುಭಾಷಿತಕಾರ ಹೇಳಿದ, ಧನಾನಿ ಭೂಮೌ ಬಸವಶ್ಚ ಗೋಷ್ಠೆ ಭಾರ್ಯಾಗೃಹದ್ವಾರೆ ಸ್ಮಶಾನೆ ಬಂಧು ಜನಾಃ ದೇಹಸ್ಥಿತಾಯಾಂ ಪರಲೋಕ ಮಾರ್ಗೆ ಧರ್ಮಾನುಭೋ ಗಚ್ಚತಿ ಜೀವ ಏಕ ಅಂತ ಹೇಳ್ಕೊಂಡು ಬಂದ. ನಾವು ಗಳಿಸಿರ್ತಕ್ಕಂಥ ಹಣ ಭೂಮಿಯಲ್ಲಿ ಉಳ್ತದೆ, ಬ್ಯಾಂಕಲ್ಲಿ ಉಳ್ತದೆ. ಇನ್ನು ಎಲ್ಲದಕ್ಕಿಂತ ಹೆಚ್ಚಿನಂದಿದ ಈ ಶರೀರದಲ್ಲ, ಈ ಶರೀರವು ನಮ್ಮ ಜೊತೆ ಬರೋದಿಲ್ಲ. ಇದು ಎಲ್ಲಿವರೆಗೆ ಬರ್ತದೆ ಅಂತಂದ್ರೆ ಬಂಧು ಬಳಗ ಎಲ್ಲರೂ ಸ್ಮಶಾನದಾರಿಗೆ ಬರ್ತಾರೆ. ಇದು ಚಿತಿಯಲ್ಲಿ ಇಟ್ಟು ದೇಹಸ್ಥಿತಾಯಾಂ ಪರಲೋಕ ಮಾರ್ಗೆ ಇದನ್ನು ಏನು ಮಾಡ್ತಾರೆ ಅಂದ್ರೆ ಚಿತಿಯಲ್ಲಿ ಇದನ್ನು ಸುಟ್ಟು ಬಿಡ್ತಾರೆ. ಈ ದೇಹವು ನಮ್ಮ ಜೊತೆ ಬರೋದಿಲ್ಲ. ಪರಲೋಕ ಮಾರ್ಗೆ ಧರ್ಮಾನುಭೋಗಚ್ಚತಿ ಜೀವ ಏಕಃ. ನಮ್ಮನ್ನು ಅನುಸರಣೆ ಮಾಡಿಕೊಂಡು ಬರೋದು ಯಾವುದು ಅಂತಂದ್ರೆ ನಾವು ಮಾಡಿ